ದಾಂಡೇಲಿಯಿಂದ ನಮ್ಮ ಒಂದು ಹೊಸ ಸಂಪರ್ಕದ ಬಳಗ ಬಂದದ. ವೀರಶೈವ ಸೇವಾ ಸಂಘ ಟ್ರಸ್ಟ್ ದಾಂಡೇಲಿ. ಅವರು ನಮ್ಮ ಕರಿಕಟ್ಟಿ ಗ್ರಾಮದವರು ಬೀಗರು. ಅವ ನಮಗೆ ಪರಿಚಯ ಆಗಿ ಅಲ್ಲಿ ನಮ್ಮನ್ನು ಒಂದು ದಿನದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ. ಇಷ್ಟು ಚಂದ ಸಂಪರ್ಕ ಬೆಳೆದದೆ. ಬೆಳಿಗ್ಗೆ ಎದ್ದು ಬೇಗ ಎದ್ದು ಗಾಡಿ ಮಾಡಿಕೊಂಡು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ್ಕೊಂಡು ಧಾವಿಸಿ ನಿಮ್ಮ ಪುಣ್ಯಾರಣ್ಯ ಪತ್ರಿವಣ್ಣ ಮಠಕ್ಕೆ ಬಂದಾರ. ಜೋರಾದ ಚಪಾಳಿ ಸ್ವಾಗತವನ್ನು ಅವ್ರಿಗೂ ಕೂಡ ನಾವು ನೀಡೋಣ. ಸಿದ್ಧವರ ಸ್ವಾಮೀಜಿಯವರ ಪಾದಗಳಿಗೆ ಹಣೆಮುಟ್ಟಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಸ್ವಾಮೀಜಿಗಳಿಗೆ ಹಣೆಮುಟ್ಟಿ ನಮಸ್ಕರಿಸುತ್ತಾ, ಬಂದಂಥ ಹಿರಿಯರಿಗೂ ಹಾಗೂ ತಾಯರಿಗೂ ನಮಸ್ಕರಿಸುತ್ತಾ, ವೇದಿಕೆ ಭಾಳ ದೊಡ್ಡದಿದೆ. ಆದರೆ ನನಗೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಮಾತಾಡೋದಿದೆ. ಸ್ವಾಮೀಜಿಯವರ ಒಂದು ಚಮತ್ಕಾರ ಅಂತ ಹೇಳ್ಬೋದು, ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ದಾಂಡೇಲಿಯಿಂದ ಪ್ರಥಮ ಬಾರಿಗೆ ಇವತ್ತು ಅವರ 41ನೇ ಹುಟ್ಟುಹಬ್ಬಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ದಾಂಡೇಲಿಯಲ್ಲಿ ಶ್ರಾವಣ ಮಾಸ 1 ತಿಂಗಳ ಪ್ರವಚನ ಮತ್ತು ದಾಸೋಹ ನಡೀತದೆ. ಆ ಒಂದು ಪ್ರವಚನ ಮತ್ತು ದಾಸೋಹದ ಮಹಾಮಂಗಲ ಕೊನೆಯ ದಿನ ನಾವು ಸ್ವಾಮೀಜಿಯವರಿಗೆ ಅಜ್ಜರಿಗೆ ಕರೆದಿದ್ದೀವಿ. ಅಲ್ಲಿ ಅವರು ಒಂದು ಅಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ನಮ್ಮ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದರು. ಅವರು ದಾಂಡೇಲಿಯ ಒಂದು ಕಾರ್ಮಿಕರಿರುವಂಥ ಊರದು. ಅಲ್ಲಿ ಎಲ್ಲರಿಗೂ ಸಮಯದ ಅಭಾವ ಇರ್ತದೆ. ಸ್ವಾಮೀಜಿಯವರು ಈಗಾಗಲೇ ಬಹಳಷ್ಟು ಟೈಮಾಗಿ ಹೋಗಿತ್ತು. ಆದರೂ ಸ್ವಾಮೀಜಿಯವರಿಗೆ ವಿನಂತಿ ಮಾಡಿಕೊಂಡು ನಾನು 1 ನಿಮಿಷ ಅಲ್ಲಿ ಮಾತಾಡ್ತೀನಿ ಅಂಥೇಳಿ ಅವರಿಗೆ ವಿನಂತಿ ಮಾಡಿದಾಗ, ಆಯ್ತಪ್ಪ ಮಾತಾಡು, ನಿಂದೇನು ಮಾತಾಡು ಅಂಥೇಳಿ ನನಗೆ ಅನುಮತಿ ಕೊಟ್ಟರು. ನಾವು ದಾಂಡೇಲಿಯ ಅಧ್ಯಕ್ಷನಾಗಿ 2 ವರ್ಷ ಆಗಿ ಕೆಲಸ ಮಾಡ್ತಾಯಿದ್ದೇನೆ. 2ನೇ ವರ್ಷ ಇದು, 1 ವರ್ಷ ಮಾತ್ರ ಕಂಪ್ಲೀಟ್ ಆಗಿದೆ. ಆದರೆ ಸ್ವಾಮೀಜಿಯವರು ನನ್ನ ಒಂದೆರಡು ಮಾತನ್ನು ಕೇಳಿದ ನಂತರ, ನಾವು ದಾಂಡೇಲಿ ಅಂತ ಹೇಳಿದರೆ ಉಳುವಿಗೆ ಹೋಗುವಂಥ ಒಂದು ದಾರಿಯಲ್ಲಿರುವಂಥ ಊರದು. ಅಲ್ಲಿ ಹಲವಾರು ಉಳುವಿಗೆ ಹೋಗುವಂಥ ಭಕ್ತರು ಅಲ್ಲಿ ಆ ಮಠದಲ್ಲಿ ಬಂದು ತಂದಂಥ ಬುತ್ತಿಗಳನ್ನು ಕಟ್ಟಿಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಪ್ರಸಾದವನ್ನು ತಾವೇ ತೊಗೊಂಡು ಹೋಗ್ತಾರೆ. ನಾವು ಅವರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಅಲ್ಲಿರುವಂಥ ಕಂಪೌಂಡ್ ಆಗಲಿ, ಅಲ್ಲಿರುವಂಥ ನೀರಿನ ವ್ಯವಸ್ಥೆ ಆಗಲಿ, ಅಥವಾ ರಾತ್ರಿ ಬಂದವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡಬೇಕಂಥೇಳಿ ನಮ್ಮದು ದೊಡ್ಡ ಆಶೆ ಇದೆ. ಅದರ ಪ್ರಕಾರ ನಾವು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಒಂದು ಎಡಭಾಗದಲ್ಲಿ ಇರುವಂಥ ಒಂದು 5 ಎಕರೆ ಜಾಗದಲ್ಲಿ 1 ಎಕರೆ ಜಾಗದಲ್ಲಿ ಅದರಲ್ಲಿ ಸ್ವಲ್ಪ ಭಾಗವನ್ನು ನಾವು ರಾತ್ರಿ ಬಂದಂಥ ಉಳಿವಿಗೆ ಹೋಗುವಂಥ ಭಕ್ತರಿಗೆ ಅವರಿಗೆ ನಿಂತ್ಕೊಳ್ಳಿಕ್ಕೆ ಅಂದರೆ ಮಲಗಲಿಕ್ಕೆ ವ್ಯವಸ್ಥೆ ಮಾಡುವ ದೃಷ್ಟಿಯಿಂದ ಒಂದು ಸಣ್ಣ ಪೆಂಡಾಲ್ ಹಾಕಬೇಕು, ಅಂದರೆ ಶೀಟಿನ ಪೆಂಡಾಲ್ ಹಾಕಬೇಕು, ಒಂದು ವೇದಿಕೆ ತಯಾರು ಮಾಡಬೇಕಂತೇಳಿ ಅಷ್ಟು ಹೇಳಿ ನಾನು ಬಂದ್ ಮಾಡಿಬಿಟ್ಟೆ. ಮಾಡಿದ ನಂತರ ಸ್ವಾಮೀಜಿಯವರು ತಮ್ಮ ಮಾತಿನಲ್ಲಿ ತಮ್ಮ ಆಶೀರ್ವಚನದ ಮುಗಿದ ನಂತರ, ನೀವೇನು ಮಾಡ್ತಾಯಿದ್ದೀರಿ ಅದರಿಂದ ನನ್ನಿಂದ ನಿಮಗೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಅದು ಒಂದು ಹೇಳಿದ ತಕ್ಷಣ ನಮ್ಮ ವೇದಿಕೆಯ ಮೇಲೆ ಮುಂಭಾಗದಂಥ ಕೂತ್ಕೊಂಡಂಥ ತಾಯಂದಿರು, ಮತ್ತಾರಲ್ಲ ತಾಯಂದಿರು, ವಯಸ್ಸಾದ ತಾಯಂದಿರು, ಅದಾದ ನಂತರ ನಮ್ಮ ಸ್ವಾಮೀಜಿಯವರು, ಮಠದ ಸ್ವಾಮೀಜಿಯವರು ನಂದು 5,000 ರೂಪಾಯಿ ಅಂತ ಹೇಳಿದ್ರು. ಒಬ್ಬರು 10,000 ರೂಪಾಯಿ ಅಂದ್ರೆ, 15,000 ರೂಪಾಯಿ ಅಂದ್ರೆ, 20,000 ಅಂದ್ರೆ, 25,000 ರೂಪಾಯಿ ಅಂತ ಹೇಳಿದ್ರು. ಒಬ್ಬರು ಗೂಗಲ್ ಪೇ ಮಾಡಿದರು, ಒಬ್ಬರು ಫೋನ್ಪೇ ಮಾಡಿದರು. ಎಲ್ಲ ಕೇಳಿ 3 ಲಕ್ಷ ರೂಪಾಯಿ ದಾಟಿ ಹೋಯಿತು. ಆವಾಗ ಸ್ವಾಮೀಜಿಯವರು ಅಂದರು, ಭಾಳ ಟೈಮ್ ಆಗಿದೆ, ಸಾಕು ಮಾಡಿರಿ ಅಂತ ಹೇಳಿದರು. ಅವರು ಹೇಳಿದ ನಂತರ, ನಮ್ಮ ಸ್ವಾಮೀಜಿಯವರ ಹೇಳಿದ ನಂತರ ಭಕ್ತಾದಿಗಳು ದುಡ್ಡನ್ನು ಕೊಡೋದನ್ನು ಬರೆಸೋದನ್ನು ನಿಲ್ಲಿಸಿದ್ದಾರೆ. ಆದರೆ ಇವತ್ತು ಹೋದರೆ ಸ್ವಾಮೀಜಿಯವರು ಹೇಳಿದ್ದಾರೆ, ಅದನ್ನು ಕೆಲಸ ಸ್ಟಾರ್ಟ್ ಮಾಡಬೇಕಂತೇಳಿ ನಾವು ಈಗ ಗುದ್ಲಿ ಪೂಜೆ ಮಾಡಿದ್ದೀವಿ. ಮುಂದೆ ಅದರ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವು ಯಾರಾದರೂ ಉಳಿವಿಗೆ ಹೋಗುವ ಸಂದರ್ಭದಲ್ಲಿ ನಮ್ಮ ಒಂದು ಮಠಕ್ಕೆ ಭಕ್ತಿಯಿಂದ ಬಂದು ಅಲ್ಲಿ ಉಳ್ಕೊಂಡು ತಮ್ಮ ಪ್ರಸಾದವನ್ನು ತೊಗೊಂಡುಕೊಂಡು ಹೋಗಬೇಕು. ನಮ್ಮಿಂದ ಆದಂತಹ ಸಹಾಯಗಳನ್ನು ಕೂಡ ನಾವು ಮಾಡ್ತೇವಂತ ಹೇಳಿ, ನಾವು ಈಗಾಗಲೇ ಭಾಳಷ್ಟು ಸಮಯ ಆಗಿದೆ, ಭಾಳಷ್ಟು ಸಮಯ ತೊಗೊಳ್ಳಲ್ಲ ಅಂತ ಹೇಳ್ಕೊಂಡು 2 ಮಾತನ್ನು ಮುಗಿಸ್ತೀನಿ.